ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ಶೌನಕರು ಮಹಾನ್ ಜ್ಞಾನಿಗಳು, ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶೆಯಾಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾದ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷೆಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ ಅಧ್ಯಾಯ 14. ಶತಾನಂದರು ಜನಕರಾಜನಿಗೆ ಅನಂತರದ ಕಥಾಂಶವನ್ನು ತಿಳಿಸಿದರು. ಒಮ್ಮೆ ತೊಂಡಮಾನನು ಶ್ರೀನಿವಾಸನ ದರ್ಶನಕ್ಕೆ ಬಂದನು. ಸಮಸ್ತ ಜಗದಾಧಾರನಾದ ರಮಾಪತಿಯು ಬ್ರಹ್ಮಪಿತನೂ ಆದ ಶೇಷಾಚಲಪತಿಗೆ ನಮಸ್ಕಾರವೆಂದು ಸ್ತೋತ್ರ ಮಾಡಿದನು. ಶ್ರೀನಿವಾಸನು ತನಗೆ ವಾಸಕ್ಕೆ ಮನೆ ಇಲ್ಲವೆಂದು ಸಾಮಾನ್ಯನಂತೆ ತೊಂಡಮಾನನನ್ನು ಕೇಳಿದನು. ತೊಂಡಮಾನನು ನಿವಾಸವನ್ನು ಕಟ್ಟಿಕೊಡಲು ಒಪ್ಪಿ ಪರಮಾತ್ಮನೊಪ್ಪಿಗೆಯಂತೆ ಸ್ವಾಮಿ ಪುಷ್ಕರಿಣಿಯ ದಕ್ಷಿಣ ಭಾಗದಲ್ಲಿ 3 ಪ್ರಾಕಾರಗಳು, 7 ಬಾಗಿಲುಗಳು ಹಾಗೂ ಸಕಲ ಸೌಲಭ್ಯವುಳ್ಳ ಆಲಯವನ್ನು ನಿರ್ಮಿಸಿದನು. ಶ್ರೀನಿವಾಸನು ತೊಂಡಮಾನನ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿದನು. ಹಿಂದೆ ವೈಕಾಸನನೆಂಬ ಜಿತೇಂದ್ರಿಯನಾದ ಮುನಿ ಇದ್ದನು. ಗೋಪಾಲನಂತೆ ವೇಷಧಾರಿಯಾದ ಪರಮಾತ್ಮನು ಅವನಿಗೆ ಶೇಷಾಚಲದಲ್ಲಿ ಶ್ರೀನಿವಾಸನ ಮೂರ್ತಿ ಇರುವುದೆಂದು ರಂಗದಾಸನೆಂಬುವನೊಡನೆ ಅಲ್ಲಿಗೆ ಹೋಗಬೇಕೆಂದು ಹೇಳಿದನು. ವೈಕಾಸನ ಮುನಿಯು ಹುತ್ತದಲ್ಲಿನ ಶ್ರೀನಿವಾಸನನ್ನು ಪೂಜಿಸಿದನು. ರಂಗದಾಸನು ಪೂಜೆಗೆ ಹೂವನ್ನು ತಂದುಕೊಟ್ಟುತ್ತಿದ್ದನು. ಒಮ್ಮೆ ರಂಗದಾಸನು ಹೂ ತರಲು ವಿಳಂಬವಾದಾಗ ವೈಕಾಸನನು ಆತನನ್ನು ನಿಂದಿಸಿದನು. ಪರಮಾತ್ಮನು ಪ್ರತ್ಯಕ್ಷನಾಗಿ, ಸ್ವಾಮಿ ಪುಷ್ಕರಿಣಿ ತೀರದಲ್ಲಿ ನೀನು ದೇಹತ್ಯಾಗ ಮಾಡು, ಮುಂದೆ ನೀನು ನನ್ನ ಮಾವನಾದ ಆಕಾಶರಾಜನ ಸಹೋದರನಾಗುವೆ ಎಂದು ಆಶೀರ್ವದಿಸಿದನು. ತೊಂಡಮಾನನು ಪರಮಾತ್ಮನ ಮಾತುಗಳನ್ನು ಕೇಳಿ ಪೂರ್ವಜನ್ಮ ಸ್ಮರಿಸಿಕೊಂಡು ತಾನು ನಿರ್ಮಿಸಿದ ಬಾವಿಯನ್ನು ಶೋಧಿಸಿದನು. ವಿಶ್ವಕರ್ಮನನ್ನು ಕರೆಸಿ ಎತ್ತರವಾದ ವಿಮಾನ ಗೋಪುರವನ್ನು ನಿರ್ಮಿಸಿದನು. ಸುವರ್ಣ ಖಚಿತವಾದ ಗೋಪುರದಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣವೆಂಬ 4 ಭಗವದ್ ರೂಪಗಳನ್ನು ಕೆತ್ತಿಸಲಾಯಿತು. ಪರಮಾತ್ಮನು ಶಂಖಚಕ್ರರಹಿತನಾಗಿ ಸೊಂಟದ ಮೇಲೆ ಕೈಯಿಟ್ಟು ತನ್ನನ್ನು ನಂಬಿದವರಿಗೆ ಸಂಸಾರವೂ ಸೊಂಟದವರೆಗೆ ಮಾತ್ರವೆಂದು ತಿಳಿಸಿ ಬಲಗೈಯಿಂದ ಇದೇ ವೈಕುಂಠವೆಂದು ವಿರಾಜಿಸುತ್ತಾ ತೋರಿದನು ಎಂಬಲ್ಲಿಗೆ ವೆಂಕಟೇಶ ಮಹಾತ್ಮೆಯ 14ನೇ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ವೆಂಕಟೇಶ ಮಹಾತ್ಮೆಯಿಂದ ಅಧ್ಯಾಯ 15 ತಿಳಿದುಕೊಳ್ಳೋಣ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.